ಹಾಯ್ ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಲವ್ಲಿ ಅಡುಗೆ ಮನೆ ಮೈ ಕಿಚನ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಮಟರ್ ಸಬ್ಜಿ, ಬಟಾಣಿ ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ ಫಸ್ಟ್ ನಾನು ಒಂದು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಅಲ್ಲ, ಬೆಳ್ಳುಳ್ಳಿ ಮತ್ತು ಒಂದು ಚಕ್ಕೆ ಮತ್ತು ಮೆಣಸಿನಕಾಳು ಮತ್ತು ಇಲ್ಲಿ ಒಂದು ಗಂಟೆ ನಾನು ಒಂದು ನೀರಲ್ಲಿ ಸ್ವಲ್ಪ ಗಸಗಸೆ ಮತ್ತು ಗೋಡಂಬಿ ಬಾದಾಮಿನ ನೀರಲ್ಲಿ ನೆನೆ ಇಟ್ಟಿದ್ದೀನಿ ಒಂದು ತಾಸು. ಅದಾದ ನಂತರ ರಾತ್ರಿ ನೆನೆ ಇಟ್ಟಿರೋಂಥ ಈ ಬಟಾಣಿಗಳನ್ನ ನೆನೆಸಿಟ್ಕೊಂಡಿರೋಂಥದ್ದು, ಇದನ್ನು ಒಂದೆರಡು ಮೂರು ಸೀಟಿ ಮತ್ತು ಇದನ್ನು ಮಸಾಲ ಏನು ನಾನು ನಿಮಗೆ ಮುಂಚೆ ತೋರಿಸಿದ್ನಲ್ಲ ಅದೆಲ್ಲ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಮತ್ತು ಒಂದು ಕಡಾಯಲ್ಲಿ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನಲ್ಲಿ. ಕೆಂಪಗಾಗೋ ಥರ ಸ್ವಲ್ಪ ಫ್ರೈ ಮಾಡೋದು. ಅದಾದ ನಂತರ ನಾವು ರುಬ್ಬಿರೋಂಥ ಮಸಾಲ ಏನಿದೆಯಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ, ಗ್ರೇವಿನ. ಈಗ ಸ್ವಲ್ಪ ಅದೇ ಜಾರಲ್ಲೇ ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಒಂದು ಸ್ಪೂನಷ್ಟು ನಾನು ಒಣಖಾರ ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಮತ್ತು ಈಗ ಕುದಿಸ್ಕೊಂಡಿರೋಂಥ ಬಾಯ್ಲ್ ಮಾಡ್ಕೊಂಡಿರೋಂಥ ಬಟಾಣಿ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ಬೆಂದಿರೋ ಆಲೂಗಡ್ಡೆ ಇದನ್ನೆಲ್ಲ ಅದನ್ನ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಕಾಳು ಕುದಿಸಿದ್ದು ನೀರು ಇರುತ್ತಲ್ಲ ಅದನ್ನು ನಾನು ಸೈಡಿಗೆ ಹಾಗೆ ಎತ್ತಿಟ್ಕೊಂಡಿದ್ದೆ ಅದನ್ನು. ಸೊ ಅದೇ ನೀರನ್ನ ನಾನು ಇದಕ್ಕೆ ಹಾಕ್ಬಿಟ್ಟು ಇನ್ನೊಂದು ಎರಡು ಮೂರು ಕುದಿ ಬರೋ ತನಕ ಬೇಯಿಸಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಫೈನಲ್ ಫಿನಿಶಿಂಗ್ ಟಚ್. ಅದ್ರ ಜೊತೆಗೆ ಪೂರಿ, ಇದನ್ನು ಪೂರಿ ಜೊತೆನೂ ಚೆನ್ನಾಗಿರುತ್ತೆ ಅಥವಾ ಬಿಸಿ ಬಿಸಿ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ನಾವಿಲ್ಲಿ ಇವತ್ತು ಪೂರಿ ಮಾಡಿದ್ವಿ ಮನೇಲಿ. ಕೆಲವರು ಪೂರಿನ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ನಾವು ಗೋಧಿ ಹಿಟ್ಟಲ್ಲಿ ಮಾಡ್ತೀವಿ ಪೂರಿನ. ಸೊ ಬಿಸಿ ಬಿಸಿಯಾದ ಬಟಾಣಿ ಸಬ್ಜಿ ರೆಡಿ ಇದೆ. ಅದ್ರ ಜೊತೆ ನಾವು ಸಾಬುದಾನಿ ಖೀರ್ ಮಾಡಿದ್ವಿ. Thanks for watching my video. Please subscribe, like, share and hit on bell.